ಓ ನಮಃ ಶಿವಾಯ. ಶ್ರೀ ರೇವಣಸಿದ್ದೇಶ್ವರ ದ್ವಾರಬಾಗಿಲು, ರೇವಗಿ ರಟಗಲ, ಕಂದಗೂಳು ಕ್ರಾಸ, ತಾಲೂಕು ಕಾಳಗಿ, ಜಿಲ್ಲಾ ಕಲಬುರಗಿ. ಓ ನಮಃ ಶಿವಾಯ. ನಮಸ್ಕಾರ ಗುರುದೇವ. ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾನು ಯಾವ ದೇವಸ್ಥಾನ ಬಗ್ಗೆ ಹೇಳ್ತೀನಿ ಅಂತಂದ್ರೆ ರೀ, ಹೇಳಿದ್ರೆ ರಟಗಲ್ ರೇವಣಸಿದ್ದೇಶ್ವರ, ರೇವಗಿ ರೇವಣಸಿದ್ದೇಶ್ವರ ಅಂತ ಕರೆಯಲ್ಪಡುವ ಒಂದು ರೇವಗಿ ರೇವಣಸಿದ್ದೇಶ್ವರ ದೇವಸ್ಥಾನ ಬಗ್ಗೆ ನಾನು ನಿಮಗೆ ಮಾಹಿತಿ ಹೇಳಕ್ಕೆ ಬಂದೇನೆ. ಅಷ್ಟಕ್ಕೂ ಈ ರೇವಣಸಿದ್ದೇಶ್ವರ ಯಾರು ಅಂತ ಹೇಳಿದರೆ ನವನಾಥರಲ್ಲಿ ಒಬ್ಬರು ಆಗಿರ್ತಾರೆ. ಈ ನವನಾಥರು ಯಾರಪ್ಪ ಅಂತ ಹೇಳಿದರೆ 9 ಮಹಾಪುರುಷರಲ್ಲಿ ಇವರು 6ನೇದವರು ಆಗಿರ್ತಾರೆ. ಇವರು ಮೂಲ ಅಂತ ಯಾವ ಊರದವರು ಅಂತ ಹೇಳಿದಾರ್ರಿ, ಕೊಲ್ಲಿಪಾಕದವರು ಆಗಿರ್ತಾರೆ. ಗರ್ಭಗುಡಿ 3 ಮೂರ್ತಿಗಳು ನೋಡ್ಲಿಕ್ಕೆ ಕಾಣಿಸ್ತವ. ಆ ಗರ್ಭಗುಡಿ ಎದುರೇ ಒಂದು ದೇವಿ ಮೂರ್ತಿ ನೋಡ್ಲಿಕ್ಕೆ ಕಾಣಿಸ್ತದ. ಅಷ್ಟಕ್ಕೂ ಈ ದೇವಿ ಯಾರು ಅಂತ ಹೇಳಿದ್ರೆ ಮಾಯಾದೇವಿ ಅಂಥೇಳಿ, ಈ ದೇವಿ ಹೆಸರು ಮೇಲೆ ಇಲ್ಲಿ ಬೇಡ್ಕೊಂಡವರಂತೆ ಭಕ್ತರು ಏನು ಮಾಡ್ತಾರೆ ಅಂತಂತ ಹೇಳಿದ್ರೆ 101 ಮತ್ತು ಅಥವಾ 201 ಐಗಳು ಸ್ವಾಮಿಗಳಿಗೆ ಊಟ ಕೂಡ ಮಾಡಿಸ್ತಾರೆ. ಅದು ಅಡುಗೆ ಇಲ್ಲಿ ನಡ್ಕೊಂಡು ಬಂದದ. ಈ ದೇವರು ಮಹಿಮೆ ಯಾವ ರೀತಿ ಅದ ಅಂತ ಹೇಳಿದ್ರೆ, ನೀವು ಗಾಣ ಒಳಗೆ ತಯಾರಿಸಿದಂಥ ಎಣ್ಣೆ ಬಗ್ಗೆ ಕೇಳಿರ್ಬೋದು. ಈ ದೇವರು ಮತ್ತು ಎತ್ತು ಇರಲಾರ್ದೇ ಗಾಣ ಒಳಗೆ ಗಾಣ ತೆಗಿತಿದ್ರಂತ. ಅಂದ್ರೆ ಇವರು ಮೇಲೆ ಕುಂತರು ಸಾಕು, ನೀರು ಹರಿದಂಗೆ ಗಾಣ ಒಳಗೆ ಎಣ್ಣೆ ಹರಿತದಂತ. ಅಷ್ಟಕ್ಕೂ ಮಹಿಮೆ ಇರುವಂಥ ದೇವರು ಇವರು ಆಗಿದ್ದರಂತ. ಅದು ಅಲ್ಲದೆ ದಿನಕ್ಕೆ 1000 ಜನ ಭಕ್ತರು ಇಲ್ಲಿ ಬಂದು ಇಲ್ಲಿ ದೇವಸ್ಥಾನ ದರ್ಶನ ಪಡ್ಕೊಂಡು ಹೋಗ್ತಾರಂತ. ಇಲ್ಲಿ ವರ್ಷನಾಗ 2 ಸರ್ತಿ ಜಾತ್ರೆ ಆಗ್ತದಂತ. ಒಂದು ಯುಗಾದಿ ಟೈಮ್ನಾಗ, ಇನ್ನೊಂದು ನಡುವಿನ ಸೋಮವಾರ ಜಾತ್ರೆ ಇದ್ದಾಗ ಭಾಳಷ್ಟು ಪ್ರಮಾಣದ ಭಕ್ತರು ಬಂದು ಇಲ್ಲಿ ದರ್ಶನ ಪಡ್ಕೊಂಡು ಹೋಗ್ತಾರಂತ. ಇಲ್ಲಿ ಅಥವಾ ಅಲ್ಲದೆ ಒಂದು 56 ಅಡಿ ರೇವಣಸಿದ್ದೇಶ್ವರ ಮೂರ್ತಿ ನೋಡಕ್ಕೆ ಕಾಣಿಸ್ತದೆ. ಗುಡಿ ಯಾವ ರೀತಿ ಅಂತ ಹೇಳಿದ್ರೆ ಹಚ್ಚ ಹಸಿರು ಅಥವಾ ಆದ ವಾತಾವರಣ ಒಳಗೆ ನಡ್ಬರ್ಕ ಗುಡ್ಡದ ಮೇಲೆ ದೇವರು ನೆಲೆಸ್ತಾರೆ. ನೋಡಕ್ಕೆ ಯಾವ ರೀತಿ ಕಾಣಿಸ್ತದೆ ಅಂತಂತ ಹೇಳಿದ್ರೆ ಭಾಳಷ್ಟು ಆಕರ್ಷಕವಾದಂಥ ದೇವರ ಗುಡಿ ಇದು ಆಗಿರ್ತದೆ. ನಮ್ಮ ಕರ್ನಾಟಕದಲ್ಲಿ ಬೇರೆ ತೆಲಂಗಾಣ, ಆಂಧ್ರ ಪ್ರದೇಶ ಒಂದು ಜನ ದೇವರು ದರ್ಶನ ಪಡ್ಕೊಂಡು ಹೋಗ್ತಾರೆ. ಇವತ್ತಿನ ನನ್ನ ಮಾಹಿತಿ ಇಷ್ಟ ಆಗುತ್ತಂತಂದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ.